ಪ್ರಯತ್ನ ಹೊಡಿತಾರೆ. ನನ್ನ ಹುಟ್ಟುಹಬ್ಬ ಇವತ್ತೇನು ಹಮ್ಮಿಕೊಂಡಿದ್ದಾರೆ ನಮ್ಮ ಹಾಲಿ ಅಧ್ಯಕ್ಷರು, ಮಾಜಿ ಅಧ್ಯಕ್ಷರು, ಎಲ್ಲ ಮುಖಂಡರು, ಕಾರ್ಯಕರ್ತರಿಗೆ ನಾನು ನನ್ನ ಹೃದಯಪೂರ್ವಕವಾದ ನಮ್ಮನ್ನು ಸಲ್ಲಿಸ್ತೇನೆ. ಕಾಂಗ್ರೆಸ್ಸು ಒಡೆದ ಮನೆ, ಅಲ್ಲಿ ಅಧಿಕಾರಕ್ಕೋಸ್ಕರ ಕುರ್ಚಿಗೋಸ್ಕರ ಪೈಪೋಟಿ ಮೊದಲಿಂದ ನಿರಂತರವಾಗಿದೆ. ನಮ್ಮಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸ ಇಲ್ಲ ಅಂತಲ್ಲ. ಅವ್ರೇನು ಮಾತಾಡ್ತಾರೆ BJP ಅವ್ರ ಮನೆ ಸರಿಪಡಿಸ್ಕೊಳ್ಳಿರ್ತಾರೆ. ನಮ್ಮನೆ ಸರಿ ಇದೆ. ಕೆಲವರು ಸಿದ್ದರಾಮಯ್ಯನವರು ಶೇರಿಂಗ್ ಆಗಿದೆ, ಪವರ್ ಶೇರಿಂಗ್ ಆಗಿದೆ ಅಂತಾರೆ, ಇನ್ನು ಕೆಲವರು ಇಲ್ಲ ಅಂತ ಹೇಳ್ತಾರೆ. DK ಶಿವಕುಮಾರ್ ಮೌನವಾಗಿದ್ದು ಮುಂದಿನ 2020 ವಿಧಾನಸಭೆ ಚುನಾವಣೆ ನನ್ನ ನೇತೃತ್ವದಲ್ಲಿ ಅಂತ ಹೇಳ್ತಾರೆ. ಕೆಲವರು ಸಚಿವರುಗಳು ಏನು ಪರಿಶಿಷ್ಟ ಜಾತಿ, ಪಂಗಡ, ಹಿಂದೂ ವರ್ಗ ಈ ರೀತಿ ಸಮಾಜಗಳಲ್ಲಿ ಸಂಘರ್ಷ ಆಗ್ತದೆ. 100% ಕಾಂಗ್ರೆಸ್ ಹೊಡೆದ ಮನೆ. ಮುಖ್ಯಮಂತ್ರಿ ಕುರ್ಚಿ ಕೆಲವರು ಖಾಲಿ ಇಲ್ಲ ಅಂತ ಹೇಳ್ತಾರೆ, ಕೆಲವರು ತಬಲ್ ಹಾಕಿದ್ದಾರೆ ಅಂತ ಹೇಳ್ತಾರೆ. ಕಾಂಗ್ರೆಸ್ಸು ಬಹುಶಃ ನನಗೆ ಹೇಳಿದ್ರು, ಕರ್ನಾಟಕ ಮಹಾರಾಷ್ಟ್ರದಲ್ಲಿ ಹೆಂಗೆ ರಾಜಕೀಯವಾಗಿ ಸಂಚಲನ ಆಯಿತು, ಕರ್ನಾಟಕದಲ್ಲಿ ಅದೇ ರೀತಿ 100% ಕ್ಷಿಪ್ರ ಕ್ರಾಂತಿ ಆಗುತ್ತೆ ಅಂತ ಹೇಳಿ ಇಚ್ಛೆ ಮಾಡ್ತಾರೆ. ಅವರು ಕಾಂಗ್ರೆಸ್ ಹೊಡೆದ ಮನೆ. 100% ಸರ್ಕಾರ ಪತನ ಆಗಿದೆ. ಅಧಿಕಾರ ಕುರ್ಚಿಗೋಸ್ಕರ ಕಚ್ಚಾಟ ಹೊಡೆದಾಟ ಮಾಡಿದ್ವಿ. ಯಡಿಯೂರಪ್ಪನಲ್ಲಿ ಮುಖ್ಯಮಂತ್ರಿ ಇದ್ದಾಗ ಕಪ್ಪು ಸಾಸಲ್ಲಿ ಹೊಡೆದಾಡಿದ್ವಿ. 100% ಈ ಕಾಂಗ್ರೆಸ್ನಲ್ಲಿ ಅದೇ ಪರಿಸ್ಥಿತಿ ಕೆಲವರು ಮುಖ್ಯಮಂತ್ರಿ ಅಂತ ಹೇಳಿ, ಕೆಲವರು ಇಲ್ಲ ಅಂತ ಹೇಳಿದ್ರೆ ಕ್ಷಿಪ್ರ ಕ್ರಾಂತಿ ಆಗುತ್ತೆ ಕಾಂಗ್ರೆಸ್ನಲ್ಲಿ. ಬಹುಶಃ ಕಾಂಗ್ರೆಸ್ಸೇ ಹೊಡೆದೋಗುತ್ತೆ ಅಂತ ಹೇಳಿ ಇಚ್ಛೆ ಪಡ್ತೀನಿ. ಕಾಂಗ್ರೆಸ್ 100% ಹೊಡೆದೋಗುತ್ತೆ. DK ಶಿವಕುಮಾರ್ ಹಿಂದುತ್ವ ಮೊದಲೇ ಅಲ್ಪಸಂಖ್ಯಾತರು ನಮ್ಮ ಬ್ರದರ್ಸ್ ಅಂತ ಹೇಳಿದ್ರು DK ಶಿವಕುಮಾರ್. ಈಗ ನಾನು ಹುಟ್ಟಿದ್ದು ಹಿಂದೂ ಧರ್ಮ, ಸಾಯೋದು ಹಿಂದೂ ಧರ್ಮ ಸಾಹಿತಿ ಅಂತ ಹೇಳಿದ್ರೆ ಇದರ ಅರ್ಥನೇ ಬೇರೆ ಕೊಡುತ್ತೆ. ನೋಡಿ, ಕ್ಷಿಪ್ರ ಕ್ರಾಂತಿ ಆಗುತ್ತೆ. ಯಾಕಂದ್ರೆ ವಿಜೇಂದ್ರ ಅವರು ಕೂಡ ಡಿಸೆಂಬರ್ ಒಳಗಡೆ ಆಗ್ತಾರೆ ಮುಖ್ಯಮಂತ್ರಿ ಅಂತ ಹೇಳಿದ್ದಾರೆ. ವಿಜೇಂದ್ರ ಅವರು ಹೊಡೆದ ಮನೆ ಯಾವ ಸಂದರ್ಭದಲ್ಲಿ ಕಚ್ಚಾಟ ಆಗುತ್ತೆ. 100% ಕಾಂಗ್ರೆಸ್ ಹೊಡೆದೋಗುತ್ತೆ. ಸರ್ಕಾರನೂ ಪತನ ಆಗುತ್ತೆ. ನನಗೆ ಗೊತ್ತಿಲ್ಲ ಅದು ಯಾವ ಅರ್ಥದಲ್ಲಿ ಕೊಟ್ಟಿದ್ರು, ಏನು ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಈ ರೀತಿ ಹೇಳಿಕೆಯನ್ನು ಕೊಡೋದು ನಾವು ಖಂಡಿಸ್ತೀವಿ. ಇದ್ರ ಜೊತೆಗೆ ಭಾಳ ಪ್ರಮುಖವಾದ ಮಾಧ್ಯಮ ಸ್ನೇಹಿತರ ಮುಖಾಂತರ ನಾನು ವೀರಶೈವ ಲಿಂಗಾಯತ ಮುಖಂಡರಲ್ಲಿ ವಿನಂತಿ ಮಾಡ್ತೀನಿ. ಎಲ್ಲ ಒಂದು ಕಡೆ ನಮ್ಮ ಸಮಾಜ, ನಾವ್ಯಾರು ಬರೀ SC ST ಬ್ಯಾಕ್ವರ್ಡ್ ವಿರೋಧಿಗಳನ್ನ, ರಾಜಕಾರಣಕ್ಕೆ ಎಲ್ಲ ಸಮಾಜದ ಮತಗಳು ಬೇಕು. ಎಲ್ಲ ಸಮಾಜಗಳಿಂದ ನಾವು ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಆಗಿದ್ದು, ನಾವೆಲ್ಲ ಅಧಿಕಾರ ಹೊನ್ನಾಳಿ ಕ್ಷೇತ್ರದಲ್ಲಿ ಜಾತ್ಯತೀತವಾಗಿ ಎಲ್ಲ ಸಮಾಜಗಳಿಂದ ನಾನು 3 ಬಾರಿ ಶಾಸಕರಾಗಿದ್ದೀನಿ. ಆ ರಾಜ್ಯ ಮಟ್ಟದಲ್ಲಿ ಎಲ್ಲ ಒಂದು ಕಡೆ ಕೆಲವು ದುಷ್ಟ ಶಕ್ತಿಗಳು